ಆವತ್ತಿನ ವಿಧಾನಸೌಧವನ್ನ ಕಟ್ಟಲಿಕ್ಕೆ ಎಸ್ಟಿಮೇಟ್ ಮಾಡಿದ್ದು 80 ಲಕ್ಷದಿಂದ 90 ಲಕ್ಷ ಆಗತ್ತೆ ಅಂತೇಳಿ. ಸುಮಾರು 1,20,00,000 ಆ ವಿಧಾನಸೌಧವನ್ನ ಕಟ್ಟಿ ಪೂರೈಸಬೇಕಾದ್ರೆ 1,20,00,000 ಆಗುತ್ತೆ. ಆಗೇನ್ ಮಾಡ್ತಾರೆ, ಅವರ ವಿರೋಧ ಪಕ್ಷದ ಸಹಪಾಠಿಗಳು ಯಾರು ದೂರ್ ಕೊಡೋದಿಲ್ಲ, ಎಲ್ಲೋ ಗುಸು ಮಾತಾಡ್ಕೋತಾರೆ. ಎಲ್ಲೋ ಹನುಮಂತಯ್ಯನವರು 80-90 ಲಕ್ಷ ಆಯ್ತದೆ ಅಂತ ಹೇಳಿ 1,20 ಮಾಡಿದ್ದಾರೆ, ಏನಾರಿಲ್ಲ ಅವ್ಯವಹಾರ ಆಗಿದ್ಯಾ, ದುಡ್ಡು ಗಿಡ್ ಹೊಡೆದಿದಾರ ಅಂತ ಗುಸು ಮಾತಾಡ್ಕೊಂಡದನ್ನ ಅವ್ರ ಕಿವಿಗೆ ಬಿದ್ದಂತ ಸಂದರ್ಭದಲ್ಲಿ ಕೂಡಲೇ ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ ಆದೇಶ ಮಾಡಿ ವಿಧಾನಸೌಧಕ್ಕೆ ಮೆಟ್ಲು ಕಾಲುನು ಹಾಕ್ತಾನೆ, ಮನೆಗೆ ಹೊರಟೋಗ್ತಾರೆ. ಇಂಥ ಆದರ್ಶಪ್ರಾಯವಾದಂತ ವ್ಯಕ್ತಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ 100 ಹಗರಣಗಳು, 10 ಹಗರಣಗಳು, ಕೋಟ್ಯಾಂತರ ರೂಪಾಯಿ ಮೂಢ ಹಗರಣಗಳು ಇವೆಲ್ಲವೂ ಕೂಡ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥ ಮೊಂಡತನ ಇರ್ತಕ್ಕಂಥ ಇವತ್ತಿನ ರಾಜಕಾರಣಿಗಳಿಗೂ ಹಿಂದೆ ಒಂದು ವಿಚಾರವನ್ನು ಸುಮ್ಮನೆ ಯಾರೋ ಮಾತಾಡ್ಕೊಂಡ್ರು ಅಂತೇಳಿ ರಾಜೀನಾಮೆಯನ್ನ ಕೊಟ್ಟು ಇವರೇ ಕಟ್ಟಿದಂತ ವಿಧಾನಸೌಧಕ್ಕೆ ಇವರೇ ಕಾಲಿಕ್ಕದಂತೆ ಓಟಂತ ಅಪರೂಪದ ರಾಜಕಾರಣಿ ಕೆಂಗಲ್ ಹನುಮಂತಯ್ಯನವರು.